ಹಲೋ ಎವ್ರಿವನ್, ಶಾರದಾ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ಟೊಮ್ಯಾಟೊ ಕೆಚಪ್ಪನ್ನು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮತ್ತು ಸರಳವಾಗಿ ಮನೆಯಲ್ಲೇ ನಾವು ಕೆಚಪ್ಪನ್ನು ರೆಡಿ ಮಾಡ್ಕೊಳ್ಬೋದು. ಈ ಕೆಚಪ್ಪನ್ನು ಮಾಡಲು 1 kg ಅಷ್ಟು ಟೊಮ್ಯಾಟೊನ ತೆಗೆದುಕೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟಿದ್ದೀನಿ. ತೊಳೆದ ನಂತರ ಅದನ್ನು ಒರೆಸ್ಬಿಟ್ಟು ತುಂಬಿರುವ ಭಾಗವನ್ನು ಸ್ವಲ್ಪ ಕಟ್ ಮಾಡಿ ಅದನ್ನು ಎಸೆದು ಬಿಡ್ತಾ ಇದ್ದೀನಿ. ಒಂದು ಟೊಮ್ಯಾಟೊದಲ್ಲಿ 4-5 ಹೋಳುಗಳನ್ನು ಮಾಡಿಬಿಟ್ಟು ಎಲ್ಲ ಟೊಮ್ಯಾಟೊಗಳನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ಹಾಕಲು 1 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. 4 ಲವಂಗ, 4 ಕರಿಮೆಣಸು, 8-10 ಬೆಳ್ಳುಳ್ಳಿ ಹೆಸರುಗಳನ್ನು ಸುಲಿದು ಹಾಕೊಂಡ್ಬಿಟ್ಟಿದ್ದೀನಿ. 1 ಇಂಚಿನಷ್ಟು ಚಕ್ಕೆ ಕೂಡ ಹಾಕೊಂಡ್ಬಿಟ್ಟಿದ್ದೀನಿ. 1 ಇಂಚಿನಷ್ಟು ಅಲ್ಲಾನು ಕೂಡ ಸುಲಿದು ಹಾಕೊಂಡ್ಬಿಟ್ಟಿದ್ದೀನಿ. 5-6 ಹಣ್ಣಾಗಿರುವ ಕೆಂಪು ಮೆಣಸಿನ್ಕಾಯಿಯನ್ನು ತೆಗೆದುಕೊಂಡು ಕಟ್ ಮಾಡ್ಕೊಂಡು ಹಾಕೊಂಡ್ಬಿಟ್ಟಿದ್ದೀನಿ. ಇವೆಲ್ಲವನ್ನು ಸೇರಿಸ್ಬಿಟ್ಟು ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಗ್ಯಾಸಿನ ಮೇಲೆ ಕುದಿಯಲಿಟ್ಬಿಟ್ಟಿದ್ದೀನಿ. ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಎಲ್ಲವೂ ಚೆನ್ನಾಗಿ ಸಾಫ್ಟ್ ಆಗುವವರೆಗೂ ಕುದಿಸ್ಕೊಳ್ತಾ ಇದ್ದೀನಿ. ಮತ್ತೆ ಮುಚ್ಚಳನ ತೆಗೆದುಬಿಟ್ಟು ತಳ ಹತ್ಕೋಬಾರ್ದಂತ ಸ್ವಲ್ಪ ಚಮಚನ ಆಡಿಸ್ತಾ ಟೊಮ್ಯಾಟೊ ಮತ್ತು ಜೊತೆಗೆ ಹಾಕಿರುವ ಈರುಳ್ಳಿ ಎಲ್ಲವೂ ಸಾಫ್ಟ್ ಆಗುವವರೆಗೆ ಕುದಿಸ್ಕೊಂಡು ಚೆಕ್ ಮಾಡಿ ನೋಡ್ಕೊಳ್ತಾ ಇದ್ದೀನಿ. ನಾನು ಫಸ್ಟಿಗೆ ಕಟ್ ಮಾಡಿ ಹಾಕಿದಾಗ ಟೊಮ್ಯಾಟೊದಿಂದ ಈ ಬೌಲ್ ತುಂಬ ಹೋಗಿತ್ತು. ಹೇಗೆ ಕುದೀತಾ ಹೋಗುತ್ತೆ ಹಾಗಾಗಿ ಸಾಫ್ಟ್ ಆಗ್ತಾ ಇದು ಸ್ವಲ್ಪನೇ ಆಗಿಬಿಡುತ್ತೆ. ಈಗ ಇದು ಕುದ್ದಿದೆ. ಅದರ ಒಳಗಡೆ ಹಾಕಿರುವ ಲವಂಗ, ಚಕ್ಕೆ, ಕರಿಮೆಣಸು, ದಾಲ್ಚಿನ್ನಿ ಇವೆಲ್ಲವನ್ನು ತೆಗೆದು ಹಾಕ್ಬಿಡ್ತಾ ಇದ್ದೀನಿ. ತೆಗೆದು ಹಾಕಿಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಸ್ಟ್ರೇನರನ್ನು ತೆಗೆದುಕೊಂಡ್ಬಿಟ್ಟು ಈ ಮಿಶ್ರಣವನ್ನು ಸೋಸ್ಕೊಳ್ತಾ ಇದ್ದೀನಿ. ನಿಧಾನಕ್ಕೆ ಇದನ್ನು ಸೋಸ್ಕೊಂಡ ನಂತರ ನೋಡಿ ಈ ಥರ ಲಿಕ್ವಿಡ್ ಆಗಿಬಿಟ್ಟಿದೆ. ಸೋಸಿಂದ ಬಂದಿರುವ ಬೀಜಗಳನ್ನೆಲ್ಲ ಒಗೆದ್ಬಿಟ್ಟು ಈ ಲಿಕ್ವಿಡನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಕೈ ಬಿಡದೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಕೈ ಬಿಟ್ಟರೆ ಕೆಳಗೆಲ್ಲ ಹತ್ಕೊಂಡ್ಬಿಟ್ಟು ಸುಟ್ಟೋಗ್ಬಿಡುತ್ತೆ. ಕೈ ಬಿಡದೆ ಹೀಗೆ ಚಮಚನ ಆಡಿಸ್ತಾ 1 ಚಮಚದಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮತ್ತೆ ಕುದಿಸ್ಕೊಳ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು 1 ಕಪ್ನಷ್ಟು ಸಕ್ಕರೆನ ತೆಗೆದುಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಗ್ರೈಂಡ್ ಮಾಡ್ಕೊಂಡಿರುವ ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಡ್ಬಿಟ್ರೆ ಬೇಗ ಮೆಲ್ಟ್ ಆಗಿಬಿಡುತ್ತೆ. ಇದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕೈ ಬಿಡದೆ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್, ಇದ್ರ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಕೆಡದೇ ಇರಲು 1 ಟೀ ಸ್ಪೂನಷ್ಟು ವಿನೆಗರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ ಇದು ಇವಾಗ ರೆಡಿ ಆಗಿದೆ. ಮಕ್ಕಳಿಗೆ ಕೆಚಪ್ ಅಂದರೆ ತುಂಬಾ ಇಷ್ಟ ಅಲ್ವಾ? ಹೊರಗಿಂದಂತೂ ತಂದಿರ್ತೀವಿ, ಆದರೆ ಮನೆಯಲ್ಲೇ ಯಾಕೆ ಟ್ರೈ ಮಾಡಬಾರ್ದು? ಈ ಥರ ಮಾಡ್ಕೊಂಡ್ಬಿಟ್ಟು ಒಂದು ಕಂಟೈನರ್ನಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಂಡ್ಬಿಟ್ಟು 1 ತಿಂಗಳು 2 ತಿಂಗಳು ಆರಾಮ್ ತಿನ್ಕೋಬೋದು. ನನ್ನ ರೆಸಿಪಿ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.